ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಬೇಗ ಬೇಗ ಎಲ್ಲದನ್ನು ಕೂಡ ಡಿಸ್ಕಸ್ ಮಾಡೋಣ ಮಕ್ಕಳೇ. ಸೊ ಇದರಲ್ಲಿ ನಾನು 2, 3, 5 ಮಾರ್ಕ್ಸ್ ಕ್ವೆಶನ್ಸ್ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು PW ಕನ್ನಡ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಮಕ್ಕಳೇ, ಇದರಲ್ಲಿ ಕ್ವೆಶನ್ಸ್ ಏನು ಹೇಳ್ತೀನಲ್ಲ, ಕಂಪಲ್ಸರಿ ಇದೇ ನಿಮಗೆ ಈಗ FA1 ಅಷ್ಟೇ ಅಲ್ಲದೆ ಮೇನ್ ಬೋರ್ಡ್ ಎಕ್ಸಾಮಿಗೂ ಕೂಡ ಇದೇ ಕ್ವೆಶನ್ಸ್ ಬರುತ್ತೆ ಮಕ್ಕಳೇ, ಕಂಪಲ್ಸರಿಯಾಗಿ. ಸೊ ನಾನು ಈ ರೀತಿ ಆಲ್ರೆಡಿ ಮುಂಚೆ ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ದು ಎಕ್ಸ್ಪ್ಲೇನ್ ಮಾಡಿದೆ ಕ್ವೆಶನ್ಸ್. ಸೊ ನಿಮಗೆ ಒಂದು ನೆನ್ಪಿಟ್ಕೊಳ್ಳಿ ಏನಂತ ಅಂದ್ರೆ, ಸೊ ಇದೇ ರೀತಿ ನಾನು ಎಲ್ಲಾ ಚಾಪ್ಟರ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ಐ ಆಮ್ ರೆಡಿ ಟು ಎಕ್ಸ್ಪ್ಲೇನ್ ಇಟ್ ಟು ಯು, ಬಟ್ ನೀವು ನನಗೆ ಕನ್ಫರ್ಮೇಶನ್ ಮಾಡ್ತೀರಾ ಇನ್ ದ ಕಮೆಂಟ್ ಸೆಕ್ಷನ್ ಚಾಲೆಂಜ್ ಎಕ್ಸೆಪ್ಟೆಡ್ ಅಂತ. ಸೊ ದಟ್ ನೀವು ಇದನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಆರಾಮಾಗಿ 65+ ಸ್ಕೋರ್ ಮಾಡ್ಬೋದು ಅಂತ. ಸೊ ಐ ಆಮ್ ಎಕ್ಸೆಪ್ಟಿಂಗ್ ದಿಸ್ ಚಾಲೆಂಜ್ ಅಂತ. ಚಾಲೆಂಜ್ ಎಕ್ಸೆಪ್ಟೆಡ್ ಮ್ಯಾಮ್. ನಾನು ಈ ಎಲ್ಲಾ ವಿಡಿಯೋಸ್ ನೋಡ್ಕೊಂಡು ಆರಾಮಾಗಿ 65+ ಸ್ಕೋರ್ ಮಾಡೇ ಮಾಡ್ತೀನಿ. ಅಂಡ್ ನಾನು ಈ ವಿಡಿಯೋಸ್ ಕ್ವೆಶನ್ಸ್ ನ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡೇ ಮಾಡ್ತೀನಿ ಅಂತ ಚಾಲೆಂಜ್ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋನು ಕೂಡ ಇದೇ ರೀತಿ ಚಾಪ್ಟರ್ ವೈಸ್ ಕ್ವೆಶನ್ಸ್ ನ ಎಕ್ಸ್ಪ್ಲೇನ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ. ಸೊ ಈಗ ಮಕ್ಕಳೇ, ಇಲ್ಲಿ ನೋಡಿ 2 ಮಾರ್ಕ್ಸ್ಗೆ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ, ಕೋ ಡಾಮಿನೆನ್ಸ್ ಆಗಿರ್ಬೋದು, ಟೆಸ್ಟ್ ಕ್ರಾಸ್ ಆಗಿರ್ಬೋದು, ಈ ತರ ಡೆಫಿನೇಷನ್ ಕ್ವೆಶನ್ಸ್ ಎಲ್ಲ 2 ಮಾರ್ಕ್ಸ್ಗೆ ಇರುತ್ತೆ ಮಕ್ಕಳೇ. ಇದ್ರದ್ದು ಅಂಡ್ ಮೇನ್ ಆಗಿ ಬ್ಲಡ್ ಗ್ರೂಪ್ ಇಂದು ಅಂತೂ ಒಂದು ಕ್ವೆಶನ್ ಯಾವಾಗ್ಲೂ ಕೂಡ ಕೇಳ್ತಾರೆ, ತುಂಬಾ ಸರಿ ಕೇಳಿದ್ದಾರೆ, ಬೋರ್ಡ್ ಎಕ್ಸಾಮ್ ಕೂಡ ಕೇಳಿದ್ದಾರೆ ಮಕ್ಕಳೇ. ಇಲ್ಲಿ ಏನೇ ಇದ್ರೂ ಕೂಡ ಕ್ವೆಶನ್ಸ್ ನಿಮಗೆ PDF ನಿಮಗೆ ಸಿಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇದ್ರದ್ದು PDF ಸಿಗುತ್ತೆ. ಓಕೆನಾ. ಸೊ ಈ ಕ್ವೆಶನ್ಸ್ ನ ಎಲ್ಲದನ್ನು ಕರೆಕ್ಟ್ ಆಗಿ ನೋಡ್ಕೊಂತೀರಾ. ದೆನ್ 3 ಮಾರ್ಕ್ಸ್ ಕ್ವೆಶನ್ ಅಲ್ಲಿ ಯಾವ ರೀತಿ ಕೇಳ್ತಾರೆ, ಸೊ ಯಾಕೆ ಎಕ್ಸ್ಪೆರಿಮೆಂಟ್ ಫೇಲ್ ಆಯ್ತು, ಯಾಕೆ ಯಾಕೆ ಮೆಂಡಲ್ ಪಿ ಪ್ಲಾಂಟೇ ತಗೊಂಡಿದ್ದು, ಯಾಕೆ ಮಾರ್ಗನ್ ಡ್ರಾಸೋಫಿಲಾನ ಎಕ್ಸ್ಪೆರಿಮೆಂಟ್ ಗೆ ತಗೊಂಡಿದ್ದು, ಈ ರೀತಿ ಕ್ವೆಶನ್ಸ್ ನಾವು 3 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಹಾಗೇನೆ ಮಕ್ಕಳೇ, ನೀವು ಯಾರಾದ್ರೂ ಈಗ ಬೋರ್ಡ್ ಕಂಪ್ಲೀಟ್ ಎಕ್ಸಾಮ್ಗೆ ಪ್ರಿಪರೇಷನ್ ಆಗಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತಂದ್ರೆ ಫಾರ್ ಕಂಪ್ಲೀಟ್ಲಿ ಬೋರ್ಡ್ ಪ್ರಿಪರೇಷನ್ ನಮ್ಮ ಹತ್ರ ಇರುವಂತಹ ಬ್ಯಾಚ್ ಪ್ರಗತಿ ಸೆಕೆಂಡ್ PUC 2027 ಅಂತ. ಅದಕ್ಕೆ ನೀವು ಈಗಲೂ ಕೂಡ ಜಾಯಿನ್ ಆಗ್ಬೋದು. 2499 ಗೆ ಸಿಗ್ತಾ ಇದೆ. ದೆನ್ KCET ಮಕ್ಕಳೇ, ಸೊ KCET ಗೆ ಪ್ರಿಪರೇಷನ್ ಆಗಬೇಕು ಅಂತ ಅನ್ಕೊಂಡ್ರೆ, ಸೊ ಫಾರ್ ದಟ್ ದಿರ್ ಈಸ್ ಅನದರ್ ಬ್ಯಾಚ್ ಲಕ್ಷ್ಯ KCET 2.0 2027 ಅಂತ. ಇದು ನಿಮಗೆ 4999. ಇದೆರಡೂ ಕೂಡ 1 ಇಯರ್ಗೆ ಇರುವಂತಹ ಪ್ರೈಸ್, ಕಂಪ್ಲೀಟ್ 1 ಇಯರ್. ನಿಮ್ಮ ಸೆಕೆಂಡ್ PUC ಜರ್ನಿ ಮುಗಿಸೋವರೆಗೂ ಕೂಡ ಈ ಬ್ಯಾಚ್ ಅಲ್ಲಿ ನೀವು ಪಾಠನ ಕೇಳಬಹುದಾಗಿರುತ್ತೆ. ಅಂಡ್ ರಿವಿಷನ್ ಸೆಷನ್ ಪ್ರತಿಯೊಂದನ್ನು ಕೂಡ ಇರುತ್ತೆ ಮಕ್ಕಳೇ. ಓಕೆನಾ. ದೆನ್ ಅದಾಗಿದ್ಮೇಲೆ 5 ಮಾರ್ಕ್ಸ್ಗೆ ಯಾವ ರೀತಿ ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತಂದ್ರೆ, ಮೇಜರ್ ಆಗಿ 3 ಕ್ವೆಶನ್ಸ್ ಇರುತ್ತೆ ಮಕ್ಕಳೇ. ಮೇಜರ್ಲಿ ದೇರ್ ಆರ್ 3 ಕ್ವೆಶನ್ಸ್ ಇನ್ ದಿಸ್ ಚಾಪ್ಟರ್. ಬಟ್ ಬೇರೆದನ್ನು ಕೂಡ ಎಲ್ಲದನ್ನು ಕೇಳ್ತಾರೆ. ಬಟ್ ತುಂಬಾ ಸರಿ ರಿಪೀಟ್ ಆಗ್ತಿರೋದು ಯಾವುದು, ಒಂದು ಸಿಂಗಲ್ ಮೋನೋಹೈಬ್ರಿಡ್ ಕ್ರಾಸ್ ಇರುವಂತದ್ದು, ಸಿಂಗಲ್ ಜೀನ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ, 1 ಜೀನ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ದೆನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್, ದೆನ್ ಡೈಹೈಬ್ರಿಡ್ ಕ್ರಾಸ್. ದೆನ್ ಇದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದಿದೆ ಮಕ್ಕಳೇ. ಎವ್ರಿಥಿಂಗ್ ಇಸ್ ದೇರ್. ಓಕೆ. ಸೊ ಒಂದ್ಸರಿ ನೀವು ಬ್ಯಾಚ್ ಜಾಯಿನ್ ಆದ್ರೆ ಎಲ್ಲದನ್ನು ಕೂಡ ನಿಮಗೆ ಡೀಟೇಲ್ ಆಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ನಿಮಗೆ ಸಿಕ್ಕೇ ಸಿಗುತ್ತೆ. ದೆನ್ ಈ ತರ ಕ್ವೆಶನ್ಸ್ ಕೇಳ್ತಾರೆ, ಯಾವ್ದಾದ್ರು ಒಂದು ಮೆಂಡಲಿಯನ್ ಡಿಸಾರ್ಡರ್ಸ್ ಆಗಿರ್ಬೋದು, ಅಥವಾ ಇಲ್ಲಿ ಹಾಟ್ಸ್ ಕ್ವೆಶನ್ಸ್ ಬಂತು ಅಂತಂದ್ರೆ ಯಾವ ರೀತಿ ಕೇಳ್ತಾರೆ ಮಕ್ಕಳೇ, ಎಲ್ಲ ಡಿಸೀಸ್ ಇಂದು ಕ್ಯಾರೆಕ್ಟರ್ ಕೊಟ್ಬಿಟ್ಟು, ಸೊ ಅದು ಯಾವ ಡಿಸೀಸ್ ಕಂಡಿಡಿರಿ ಅಂತ ಹೇಳಿ ಈ ತರ ನಿಮಗೆ ಹಾಟ್ಸ್ ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ದೆನ್ ಇಲ್ಲಿ ನೋಡಿ ಮಕ್ಕಳೇ, ಸೊ ಇದು ಏನು ಅಂತಂದ್ರೆ ಮೆಂಡಲಿಯನ್ ಡಿಸಾರ್ಡರ್ಸ್ ಇಂದು ನ್ಯೂಮರಿಕಲ್ ಕ್ವೆಶನ್ಸ್. ಸೊ ಇದನ್ನು ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಸರಿನಾ. ಸೊ ಈ ತರ ಕ್ವೆಶನ್ಸ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಸೊ ಇಲ್ಲಿ ನೋಡಿ, ಸೊ ಪನ್ನೆಟ್ ಸ್ಕ್ವೈರ್ ಇಂದು ಒಂದು ಡೈಹೈಬ್ರಿಡ್ ಕ್ರಾಸ್ ಇಂದು ಒಂದು ಕ್ವೆಶನ್ ಇದೆ. ಸೊ ಈ ತರ ಆಕ್ಚುಲಿ ತುಂಬಾ ಸರಿ ಕೇಳಿದ್ದಾರೆ. ಓಕೆನಾ. ಸೊ ಇದಿಷ್ಟು ಟೋಟಲ್ 16 ಪ್ರೋಜನಿ ಒಳಗಡೆ ಪ್ಯೂರ್ ಲೈನ್ಸ್ ಯಾರು, ಪೇರೆಂಟರ್ ಯಾರು, ರೀಕಾಂಬಿನೆಂಟ್ಸ್ ಎಷ್ಟು ಜನ ಇದ್ದಾರೆ, ಸೊ ಅಂತ ಕ್ವೆಶನ್ಸ್ ಕೇಳ್ತಾರೆ. ರೇಷಿಯೋಸ್ ಮೇಲೆ ಕ್ವೆಶನ್ಸ್ ಕೇಳ್ತಾರೆ. ಸೊ ಇಂಥ ಕ್ವೆಶನ್ಸ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ದೆನ್ ಇದೇ ರೀತಿ ನೆಕ್ಸ್ಟ್ ಯಾವ ಚಾಪ್ಟರ್ದು ಬೇಕು ಅಂತಾನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ FA1 ಎಕ್ಸಾಮ್ ಮಕ್ಕಳೇ. ಓಕೆ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬೈ ಬೈ.